Hello everyone, Namaskara, welcome back to my channel. This is Aishu Patat and here again I am with a new content and this is related to rating my beauty products. So ನಾನು ಡೇ ಟು ಡೇ ಬೇಸಿಸ್ಗೆ ಅಥವಾ ನನಗೆ ತುಂಬ ಇಷ್ಟ ಆಗಿರುವಂಥ ಪ್ರಾಡಕ್ಟ್ಸ್ ನಾನು ಪಿಕ್ ಮಾಡಿದ್ದೀನಿ ಆ್ಯಂಡ್ ಐ ರೇಟ್ ದೆಮ್ ಔಟ್ ಆಫ್ 5. ಅಂದರೆ ಐ ವಿಲ್ ಗಿವ್ ಯು ಒನ್ ಹಾನೆಸ್ಟ್ ರಿವ್ಯೂ ಆಲ್ಸೋ. ಯಾಕಂದರೆ ಎಷ್ಟೊಂದು ವಿಡಿಯೋಸ್ ನಾನು ರಿವ್ಯೂಕ್ಕಿಂತ ಜಾಸ್ತಿ ಪರ್ಚೇಸ್ ಮಾಡಿರೋದನ್ನೇ ತೋರಿಸಿದ್ದೀನಿ, ನೈಕಾ, ಪರ್ಪಲ್, ಅಮೆಝಾನ್ ಹಾಲ್ ಅಂತ ಎಲ್ಲ. ಸೊ ಈ ಸರ್ತಿ ಐ ಆಮ್ ಗೋಯಿಂಗ್ ಟು ರೇಟ್ ದೆಮ್. ಅಂದರೆ ನನಗೆ ಅದು ಇಷ್ಟ ಆಯಿತೋ ಇಲ್ಲೋ ಅಂತ ಅದ್ರ ಬೇಸಿಸ್ ಮೇಲೆ ನೀವು ಪರ್ಚೇಸ್ ಮಾಡೋದಿದ್ರೆ ನೀವು ಮಾಡ್ಬೋದು. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಫಸ್ಟ್ ಒನ್ ಇಟ್ ವಿಲ್ ಬಿ ಕನ್ಸೀಲರ್ ಆ್ಯಂಡ್ ಸ್ಟೆಪ್ ಬೈ ಸ್ಟೆಪ್ ಅಂತ ಈ ಥರ ಏನು ಹೇಳ್ತಾ ಹೋಗಲ್ಲ. ಐ ಡೋಂಟ್ ಹ್ಯಾವ್ ಟು ಮೆನಿ ಪ್ರಾಡಕ್ಟ್ಸ್. ಅಂದರೆ ಲಿಮಿಟೆಡ್ ಪ್ರಾಡಕ್ಟ್ಸ್ನ ನಾನು ಪಿಕ್ ಮಾಡಿದ್ದೀನಿ ವಿಚ್ ಐ ಹ್ಯಾವ್ ನಾಟ್ ಟಾಕ್ಡ್ ಮಚ್ ಆನ್ ಮೈ ಚಾನಲ್. ಸೊ ಅಂದರೆ ಮೈಸೆಲರ್ ವಾಟರ್ ಆಗಿರಲಿ, ಕನ್ಸೀಲರ್, ಮಸ್ಕಾರಾಸ್, ಮೈ ಮೇಕಪ್ ಬ್ರಷಸ್. ಆ್ಯಂಡ್ ನಾನು ಇವತ್ತು ಹೇಳ್ತಾನೆ ಹೋಗ್ತೀನಿ ಲೈಕ್ ಯಾವ ಮೇಕಪ್ ಬ್ರಷಸ್ ನಾನು ಯೂಸ್ ಮಾಡ್ತೀನಿ ಮೇಕಪ್ ಮಾಡ್ಕೊಳ್ಳೋಕ್ಕೆ ಅಂತ. Those all are affordable. One or two might be a high-end products, but all are just trust me affordable category alle barutte. So first one is this Lakme 925 with the concealer, and this actually shade banbitu my shade is Ivory 10 anta, but this is actually lighter for my skin tone. But ನಾನು ಫುಲ್ ಫೇಸ್ ಆಫ್ ಲ್ಯಾಕ್ಮಿ ಅಂತ ವಿಡಿಯೋ ಮಾಡಿದ್ದೆ, ಅದರಲ್ಲೇ ನಾನು ಆ ದಿನ ಡೈರೆಕ್ಟ್ ಆಗಿ ನಿಮ್ಮ ಮುಂದೆನೇ ಆನ್ ಸ್ಕ್ರೀನೇ ನಾನು ಆ್ಯಕ್ಚುಲಿ ಅಪ್ಲೈ ಮಾಡಿದ್ದು ಸನ್ಸ್ಕ್ರೀನ್ನ. ಈಗ ತುಂಬ ಸರ್ತಿ ಯೂಸ್ ಮಾಡಿದ್ದೀನಿ. ಸೊ ಇನ್ನೂ ಜಾಸ್ತಿ ಇದ್ರ ಬಗ್ಗೆ ರಿವ್ಯೂ ಕೊಡ್ಬೋದು. ದಟ್ ಈಸ್ ಫಸ್ಟ್ ಆಫ್ ಆಲ್ ಐ ವುಡ್ ಲೈಕ್ ಟು ರೇಟ್ ದಿಸ್ 4 out of 5 ಬಿಕಾಸ್ ದಿಸ್ ಇಸ್ ಸೋ ಗುಡ್ ಕನ್ಸೀಲರ್. ನನಗೆ ಸ್ವಿಸ್ ಬ್ಯೂಟಿ ಬಿಟ್ಟರೆ ಇನ್ಸೈಟ್ HD ಕನ್ಸೀಲರ್ ಇಷ್ಟ ಆಗ್ತಿತ್ತು, ಬಟ್ ಇನ್ಸೈಟ್ ಅವ್ರಿಗಿಂತನೂ ಜಾಸ್ತಿ ನನಗೆ ಇದು ಇಷ್ಟ ಆಯಿತು. ಐ ಡೋಂಟ್ ನೋ ವೈ ಸೋ ಮೆನಿ ಯೂಟ್ಯೂಬರ್ಸ್ ಆರ್ ಇನ್ಸ್ಟಾಗ್ರಾಮರ್ಸ್ ಆರ್ ನಾಟ್ ಟಾಕಿಂಗ್ ಅಬೌಟ್ ದಿಸ್. ದಿಸ್ ಇಸ್ ಆ್ಯಕ್ಚುಲಿ ಗುಡ್ ಕನ್ಸೀಲರ್, ಹೈಡ್ರೇಟಿಂಗ್ ಫೀಲ್ ಆಗುತ್ತೆ ಆ್ಯಂಡ್ ಲಿಟ್ರಲಿ ಟ್ರಸ್ಟ್ ಮೀ ನಿಮ್ಮ ಡಾರ್ಕ್ ಸರ್ಕಲ್ಸ್ ಎಲ್ಲ ಹೈಡ್ ಆಗುತ್ತೆ. ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್ ನೋಡ್ಕೊತಿರೋದು ನೋಡ್ಕೊರಿ. ಬಟ್ ದಿಸ್ ಇಸ್ ಮೈ ಲೈಟರ್ ಇದು ಏನು ಸ್ಕಿನ್ ಟೋನ್ ಇರೋದು. ಬಟ್ ನಾನು ಯಾವಾಗ ಫೌಂಡೇಶನ್ ಯೂಸ್ ಮಾಡಲ್ಲ ಅವಾಗ ನಾನು ಇದನ್ನು ಯೂಸ್ ಮಾಡ್ತೀನಿ. ಅಥವಾ ನನ್ನ ಡಾರ್ಕ್ ಸರ್ಕಲ್ಸ್ ತುಂಬ ಜಾಸ್ತಿ ಆಗಿದ್ರೆ, ಇನ್ ಕೇಸ್ ಐ ಡೋಂಟ್ ಹ್ಯಾವ್ ಟೂ ಮೆನಿ ಡಾರ್ಕ್ ಸರ್ಕಲ್ಸ್, touch wood, but I use at that time, not even at regular day-to-day purposes. ನನ್ನ ಸ್ಕಿನ್ ಟೋನ್ ಸಹ sometimes ಫೇಸ್ ಟ್ಯಾನ್ ಆಗಿರೋದ್ರಿಂದ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ. But yes, this is really good concealer. If you want to buy this, then it is a thumbs up. Go for that. One mark ನಾನು ಏನು ಕಟ್ ಮಾಡ್ತಿದ್ದೀನಿ ಅಂದರೆ, ಏನೋ ಥಿಕ್ ಫಾರ್ಮುಲಾ ಅಷ್ಟೊಂದು ಇಲ್ಲ ಕನ್ಸಿಡರಿಂಗ್ ಲೈಕ್ ಹೈ ಎಂಡ್. ನೀವು ಹುಡಾ ಬ್ಯೂಟಿದು ನಾನು ಯೂಸ್ ಮಾಡಿದ್ದೀನಿ, ಅಥವಾ ಅಫೋರ್ಡೆಬಲ್ ಅಲ್ಲಿ ಇನ್ಸೈಟ್ HD ಕನ್ಸೀಲರ್ ಪ್ರೋ ಅದನ್ನು ಯೂಸ್ ಮಾಡಿದ್ದೀನಿ. ಅದೆಲ್ಲ ಕನ್ಸಿಡರ್ ಮಾಡಿದ್ರೆ ಥಿಕ್ ಫಾರ್ಮುಲಾ ಇದ್ರದ್ದಿಲ್ಲ. ಬಟ್ ಬೇರೆ ಕನ್ಸೀಲರ್ ಆಗಿ ಏನು ವರ್ಕ್ ಮಾಡಬೇಕು ಅದೆಲ್ಲ ವರ್ಕ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ರಿಯಲಿ ಗುಡ್ ಆ್ಯಂಡ್ ದಟ್ಸ್ ವೈ ಐ ಲವ್ ದಿಸ್. ಯು ಕ್ಯಾನ್ ಸಿ ದಿಸ್ ಕೈಂಡ್ ಆಫ್ ಪ್ಯಾಕೇಜಿಂಗ್ ಇಟ್ ಕಮ್ಸ್. ಓಪನ್ ಮಾಡೋನು ತೋರಿಸ್ತೀನಿ. ಈ ಥರದ ಅಪ್ಲಿಕೇಟರ್ ಬರುತ್ತೆ. ಇಟ್ಸ್ ವೆರಿ ಗುಡ್ ಅಪ್ಲಿಕೇಟರ್, ನಾಟ್ ಅ ಜಂಬೋ ಅಪ್ಲಿಕೇಟರ್, ಬಟ್ ಯಾ ದಿಸ್ ಇಸ್ ಗುಡ್ ಕನ್ಸೀಲರ್. ಸೊ ಮೂವಿಂಗ್ ಆನ್ ವಿತ್ ಮೈ ಮೋಸ್ಟ್ ಫೇವ್ರೆಟ್ ಬ್ಯೂಟಿ ಪ್ರಾಡಕ್ಟ್ ಎವರ್, ದಟ್ ವಿಲ್ ಬಿ ಮಸ್ಕಾರಾ ಫ್ರಮ್ ಕೈಲಿ ಕಾಸ್ಮೆಟಿಕ್ಸ್. ದಟ್ ಇಸ್ ಕೈಲಾಶ್ ಮಸ್ಕಾರಾ ಅಂತ, ಕೈಲಿ ಜನರ್ದು. ಎಷ್ಟೋ ದಿನದಿಂದ ಆಸೆ ಇತ್ತು, ಲೈಕ್ ನಾನು ಒಂದು ಮೇಕಪ್ ಫೀಲ್ಡಲ್ಲಿ ಇಳಿದಾಗ ಕೈಲಿ ಕಾಸ್ಮೆಟಿಕ್ ಲಿಪ್ ಕಿಟ್ ಆಗಿರಲಿ ಅಥವಾ ಯಾವುದೋ ಒಂದು ಪ್ರಾಡಕ್ಟ್ ಆಗಿರಲಿ ನಾನು ಅದನ್ನು ಬೈ ಮಾಡಿ ಯೂಸ್ ಮಾಡಬೇಕಂತ. ಬಟ್ ಲಾಸ್ಟ್ ಇಯರ್ ನಾನು ಮುಂಬೈ ಹೋದಾಗ ಲಿಪ್ ಕಿಟ್ ಮತ್ತು ಮಸ್ಕಾರಾ ತೊಗೊಂಬಂದಿದ್ದೆ. ಐ ಡೋಂಟ್ ಯೂಸ್ ದಿಸ್ ಆ್ಯಸ್ ಅ ರೆಗ್ಯುಲರ್ ಡೇ ಟು ಡೇ ಪರ್ಪಸಸ್. ಐ ನೋ ದಿಸ್ ಇಸ್ ಫ್ರಿಕಿಂಗ್ ಕಾಸ್ಟ್ಲಿ. ಇದ್ರದ್ದು MRP 2000 ಮೇಲೇನೆ ಇದೆ ಈ ಮಸ್ಕಾರದು. ಐ ಥಿಂಕ್ ಸೊ ಅರೌಂಡ್ 2500 or 400 ಸಮಥಿಂಗ್. ಆ್ಯಂಡ್ ಇದ್ರ ಶೇಡ್ ಬಂದ್ಬಿಟ್ಟು ಇಟ್ ಇಸ್ ಬ್ಲ್ಯಾಕ್ 001 ಬ್ಲ್ಯಾಕ್ ಅಂತ. ಜಸ್ಟ್ ಲುಕ್ ಅಟ್ ದಿಸ್ ಪ್ಯಾಕೇಜಿಂಗ್, ಎಷ್ಟು ಚೆನ್ನಾಗಿದೆ. ಕೈಲಾಶ್ ಅಂತ ಬರೆದಿದೆ ಇದ್ರ ಮೇಲೆ. ದಿಸ್ ಗಿವ್ಸ್ ಅ ಸೂಪರ್ ವಾಲ್ಯೂಮ್ ಕೊಡುತ್ತೆ. ನನ್ಗೆ ಫಸ್ಟ್ ಆಫ್ ಆಲ್ ಅದೇ ಇಷ್ಟ ಆಗಿರೋದು. ಸಿ ದಿಸ್ ಇಸ್ ದಿ ವಾಂಡ್ ಲುಕ್ಸ್ ಲೈಕ್. ವಾಲ್ಯೂಮ್ ಕೊಡುತ್ತೆ ಆ್ಯಂಡ್ ಯುನೋ ಲೆಂದನಿಂಗ್ ಎಫೆಕ್ಟ್ ಸಹ ಯು ಫೀಲ್ ಲೈಕ್ ಓಕೆ. ಫಸ್ಟ್ ಆಫ್ ಆಲ್ ಮೈ ಲ್ಯಾಶಸ್ ಆರ್ ಆ್ಯಕ್ಚುಲಿ ಬಿಟ್ ಲೆಂದಿ, ಬಟ್ ಆಲ್ಸೋ ಯು ಫೀಲ್ ಲೈಕ್ ಲೆಂದನಿಂಗ್ ಕೊಡುತ್ತೆ. ಆ್ಯಂಡ್ ಇದು ವಾಟರ್ ಪ್ರೂಫ್ ಮಸ್ಕಾರಾ ಆ್ಯಂಡ್ ಇಟ್ ಇಸ್ ಸೋ ಲೈಟ್ ವೇಟ್. ಇಟ್ ಇಸ್ ನಾಟ್ ಅಟ್ ಆಲ್ ಲೈಕ್ ಕ್ಲಂಪಿ ಆಗೋದು ಏನೂ ಇಲ್ಲ. ನೀವು ಮಸ್ಕಾರಾ ಹಚ್ಕೊಂಡಿದ್ದೀರಾ ಅಂತೂ ಅನ್ಸಲ್ಲ. ದಿಸ್ ವಿಲ್ ಬಿ ಲೈಕ್ ಮೈ ಆಲ್ ಟೈಮ್ ಟಿಲ್ ಐ ಡೈ. ದಿಸ್ ವಿಲ್ ಬಿ ಮೈ ಫೇವ್ರೆಟ್ ಮಸ್ಕಾರಾ ಎವರ್. ಡೆಫಿನೆಟ್ಲಿ ದಿಸ್ ಇಸ್ 5 out of 5. ಬಿಗ್ ಥಮ್ಸ್ ಅಪ್. ತೊಗೊತಿದ್ರೆ ತೊಗೊಳ್ಳಿ. ಆ್ಯಂಡ್ ಮೇಬ್ಲಿನ್ ಕೊಲೋಸಲ್ ಆಗಿರಲಿ, ಸ್ವಿಸ್ ಬ್ಯೂಟಿ ಆಗಿರಲಿ, ಇದ್ರ ಬಿಟ್ಟರೆ ನಂಗೆ ನೆಕ್ಸ್ಟ್ ಮಸ್ಕಾರಾ ಅಫೋರ್ಡೆಬಲ್ ನಂಗೆ ಇಷ್ಟ ಆಗೋದು ಫ್ಲವರ್ ಬ್ಯೂಟಿ ವಾರಿಯರ್ ಪ್ರಿನ್ಸಸ್ ಮಸ್ಕಾರಾ ಅಂತ. ಬಟ್ ಎಸ್, ಇದು ಮುಗಿದ್ರು ಅಗೇನ್ ಐ ವಿಲ್ ಬಿ ರೀಪರ್ಚೇಸಿಂಗ್ ದಿಸ್ ಅಗೇನ್ ಆ್ಯಂಡ್ ಅಗೇನ್. ಐ ಲವ್ ದಿಸ್ ಸೋ ಮಚ್. ಓಕೆ, so yeah, that's that. And next one is lipstick from K Beauty. I have 2 shades. Okay,
ಒಂದಂತೂ ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದೆ ಬ್ಯಾಂಗ್ಳೂರ್ಗೆ ಹೋದಾಗ, ನಂದು ಲಕ್ಸ್ ಹಾಲಲ್ಲಿ ನಾನು ತೋರಿಸಿರ್ಬೋದು. ಸೊ ದ್ಯಾಟ್ ಇಸ್ ದಿಸ್. ಈ ಶೇಡ್ನ ನಾನು ಯೂಸ್ ಮಾಡಿಲ್ಲ, ಇನ್ನು ಬಾಕ್ಸಲ್ಲಿ ಹೆಂಗಿದೆ ಹಂಗೆ ಇದೆ. ಬಟ್ ದಿಸ್ ಐ ಹ್ಯಾವ್ ಯೂಸ್ಡ್. ದಿಸ್ ಶೇಡ್ ನೇಮ್ ಇಸ್ ಅವಾರ್ಡ್ ನೈಟ್ ಆ್ಯಂಡ್ ದಿಸ್ ಒನ್ ಇಸ್ ಹೌಸ್ಫುಲ್. ಐ ಶೋ ಯು ದ ಸ್ವಾಚಸ್ ಹೌ ಇಟ್ ಲುಕ್ಸ್ ಲೈಕ್. ನಾನು ಎಷ್ಟೊಂದು ಸರ್ತಿ ಇದನ್ನು ರೆಕಮೆಂಡ್ ಸಹ ಮಾಡಿದ್ದೀನಿ ನನ್ನ ಚಾನಲಲ್ಲಿ, ಫೆಸ್ಟಿವಲ್ ಟೈಮ್ಸಲ್ಲೆಲ್ಲ ಬ್ರೈಟ್ ರೆಡ್ ಶೇಡಲ್ಲಿ. ಅಗೇನ್ ಲೈಟ್ನಿಂಗ್ ಎಫೆಕ್ಟ್ ಇಂದ ಇದು ಮೇ ಬಿ ಸ್ವಲ್ಪ ಪಿಂಕಿಶ್ ಅಲ್ಲಿ ಕಾಣಿಸ್ತಿರ್ಬೋದು. ದಿಸ್ ಇಸ್ ಅ ಗುಡ್ ಬ್ರೈಟ್ ಶೇಡ್ ಅಂಡ್ ದಿಸ್ ಇಸ್ ಆಕ್ಚುಲಿ ರಿಟೇಲ್ಸ್ ಫಾರ್ 1000 rupees. ಐ ನೋ ಅಂದ್ರೆ 1000 rupeesಗೆ ಮ್ಯಾಟ್ ಲಿಪ್ಸ್ಟಿಕ್ ಅಷ್ಟೊಂದು ಅಫೋರ್ಡೆಬಲ್ ಅನ್ಸಲ್ಲ, ಅಂದ್ರೆ ಅಷ್ಟು ವರ್ತ್ ಇಟ್ ಅನ್ಸಲ್ಲ. ಲಿಕ್ವಿಡ್ ಲಿಪ್ಸ್ಟಿಕ್ಸಿಗೆ ಈಸ್ ಫೈನ್ ಬಿಕಾಸ್ ಅದು ಟ್ರಾನ್ಸ್ಫರ್ ಪ್ರೂಫ್ ಆಗಿರುತ್ತೆ, ಲಾಂಗ್ ಲಾಸ್ಟಿಂಗ್ ಆಗಿರುತ್ತೆ. ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಇದು ಲಾಂಗ್ ಲಾಸ್ಟಿಂಗ್ ಇದೆ ಅಂಡ್ ಸ್ವಲ್ಪ ಶೇಡ್ ಡಲ್ ಆಗುತ್ತೆ ಆಫ್ಟರ್ ಈಟಿಂಗ್. ಓಕೆ, ಬಿಕಾಸ್ ದಿಸ್ ಇಸ್ ಆಬ್ವಿಯಸ್ಲಿ ಬುಲೆಟ್ ಲಿಪ್ಸ್ಟಿಕ್, ಸೊ ಶೇಡ್ ಡಲ್ ಆಗಲೇಬೇಕು. ಬಟ್ ಐ ಲವ್ ದಿಸ್ ಫಾರ್ಮ್ಯುಲಾ, ಕ್ರೀಮಿ ಫಾರ್ಮ್ಯುಲಾ ಬರುತ್ತೆ ಇದ್ರದ್ದು. ಸೊ ಮುಂಚೆನೂ ಸಹ ನಾನು ಮೇಕಪ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ದು PUC ಟೈಮಲ್ಲಿ. ಅವಾಗಲೂ ಸಹ ಒಂದು ಮೇಬ್ಲಿನಲ್ಲಿ ಕ್ರೀಮಿ ಫಾರ್ಮ್ಯುಲಾದಲ್ಲಿ ಒಂದು ಲಿಪ್ಸ್ಟಿಕ್ ಬರ್ತಿತ್ತು, ಐ ಸ್ಟಿಲ್ ರಿಮೆಂಬರ್. ಅದು ಡಿಸ್ಕಂಟಿನ್ಯೂ ಆಯಿತು, ಅವಾಗಲೇ ಡಿಸ್ಕಂಟಿನ್ಯೂ ಆಗಿ 7-8 years ಆಗಿರ್ಬೋದು. ಬಟ್ ಅದು ಬಿಟ್ಟರೆ ಆ ಥರದ್ದೇ ಫಾರ್ಮ್ಯುಲಾ ನನಗೆ K Beautyಯಲ್ಲಿ ಕಾಣಿಸಿತ್ತು. ಸೊ ದಿಸ್ ಒನ್ ಈಸ್ ಹೌಸ್ಫುಲ್ ಆ್ಯಂಡ್ ದಿಸ್ ಇಸ್ ಅವಾರ್ಡ್ ನೈಟ್. ಬೋತ್ ಆರ್ ಆ್ಯಕ್ಚುಲಿ ಕ್ಯೂಟ್ ಶೇಡ್ಸ್, ಅಂದರೆ ಪ್ರಿಟಿ ಶೇಡ್ಸ್. ಇಫ್ ಯು ಹ್ಯಾವ್ ಫೇರ್ ಸ್ಕಿನ್ ಟೋನ್ ಲೈಕ್ ಮೀ, ದೀಸ್ ಆರ್ ದಿ ಬೆಸ್ಟ್ ಶೇಡ್ಸ್. ನಿಮ್ಮ ಫೇಸ್ಗೆ ಸೂಟ್ ಆಗೇ ಆಗುತ್ತೆ. ಸಿ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ದಿಸ್ ಇಸ್ ಹೌಸ್ಫುಲ್ ಶೇಡ್ ನೇಮ್ and ಈ ತರ ಮ್ಯಾಗ್ನೆಟಿಕ್ ಕ್ಯಾಪ್ ಬರುತ್ತೆ. ಅಂಡ್ ದಿಸ್ ವಿಲ್ ಐ ಆಕ್ಚುಲಿ ರೇಟ್ 4.5 out of 5. ಜಸ್ಟ್ 0.5 ಮಾರ್ಕ್ಸ್ ಏನಕ್ಕೆ ಕಟ್ ಮಾಡ್ತಿದ್ದೀನಿ ಅಂದ್ರೆ ಆಬ್ವಿಯಸ್ಲಿ ಸ್ವಲ್ಪ ಶೇಡ್ ಡಲ್ ಆಗುತ್ತೆ ಆಫ್ಟರ್ ಹ್ಯಾವಿಂಗ್ ಸಮಥಿಂಗ್, ಅದು ಒಂದೇ ರೀಸನ್ಗೆ. ಬಿಟ್ರೆ ದಿಸ್ ಇಸ್ ಆಕ್ಚುಲಿ ವರ್ತ್ ಬೈಯಿಂಗ್. ಈವನ್ ಡೇ ಟು ಡೇ ಯೂಸಸ್ಗೂ ನೀವು ಲೈಟ್ ಶೇಡ್ಸ್ ಅಲ್ಲಿ, ನ್ಯೂಡ್ ಶೇಡ್ಸ್ ಅಲ್ಲಿ ಅವೈಲೇಬಲ್ ಇದೆ, ತುಂಬಾ ಶೇಡ್ಸ್ ಅಲ್ಲಿ ಅವೈಲೇಬಲ್ ಇದೆ K Beautyದು. ಅಂಡ್ K Beauty ಪ್ರಾಡಕ್ಟ್ಸ್ ಸಹ ತುಂಬಾನೇ ಫೇಮಸ್ ಇರೋದು. And if you want, you can buy other lighter shades or even dark shades in brown or purple. So yeah, I just love both the lipsticks, and these are like my favorite lipsticks. So yeah, moving on to the next one is again lipstick. Again from, I have 3 shades from the brand called Faces Canada. See, you can see here. One maroon shade allide, one pink shade allide, one red shade allide. And I will rate this lipstick for 5 out of 5 because again, as I said, ಇದು ಟ್ರಾನ್ಸ್ಫರ್ ಪ್ರೂಫ್. ಲಿಕ್ವಿಡ್ ಲಿಪ್ಸ್ಟಿಕ್ಸ್ ಅಂದ ತಕ್ಷಣ ಟ್ರಾನ್ಸ್ಫರ್ ಪ್ರೂಫ್, ತುಂಬಾ ಲಾಂಗ್ ಲಾಸ್ಟಿಂಗ್, ಆ್ಯಂಡ್ ದಿ ಫಾರ್ಮ್ಯುಲಾ ಇದೊಂಥರ ಕ್ರೀಮಿ ಮ್ಯಾಟ್ ಫಾರ್ಮ್ಯುಲಾನೇ ಬೇರೆನೇ ಇದೆ ಆ್ಯಕ್ಚುಲಿ. ಅಲ್ಲಿಗೆ ಶೋ ಇದು ಸ್ವಾಚಸ್ ತೋರಿಸಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ದೀಸ್ ಆರ್ ದಿ ಸ್ವಾಚಸ್. ನಾನು ಇಲ್ಲಿ ಒಂದು ಲೈನಲ್ಲಿ ಸ್ವಾಚ್ ಮಾಡಿದ್ದೀನಿ. ದಿಸ್ ಇಸ್ ಇನ್ ಪಿಂಕ್ ಶೇಡ್, ದಿಸ್ ಇಸ್ ಬ್ರೈಟ್ ರೆಡ್, ಆ್ಯಂಡ್ ದಿಸ್ ಇಸ್ ಮರೂನ್. ಇದು ಅಷ್ಟೊಂದು ಮರೂನ್ ಆಗಿ ಕಾಣಿಸ್ತಿಲ್ಲ ಡ್ಯೂ ಟು ಲೈಟ್ನಿಂಗ್. ಆ್ಯಂಡ್ ಶೇಡ್ ನೇಮ್ಸ್ ಕಂಪ್ಲೀಟ್ ಆಗಿಲ್ಲ, ಇದ್ರ ಹಿಂದೆ ನೋಡಿದೆ ನಂಬರ್ಸ್ ಇದೆ. ಅಂಡ್ ಟೆಲ್ ಯು, ಫಸ್ಟ್ ಒನ್ ಇದು ಪಿಂಕ್ ಬಂದ್ಬಿಟ್ಟು ದಿಸ್ ಇಸ್ 04 ಅಂತ, ದಿಸ್ ಫಸ್ಟ್ ಒನ್, ದಿಸ್ ಪಿಂಕ್. ಅಂಡ್ ಸೆಂಟ್ರಲ್ಲಿ ದಿಸ್ ಇಸ್ ಬಂದ್ಬಿಟ್ಟು 02 ಸೆಂಟ್ರ್ ಒನ್, ಅಂಡ್ ದ ಲಾಸ್ಟ್ ಒನ್ ದಿ ಮರೂನ್ ಐ ಸೆಡ್ ಯು ದಟ್ ಇಸ್ 01 ಅಂತ. ನನ್ ಕೇಳ್ತಾ ಇದ್ರೆ ದಿಸ್ 04 and 02 ವಿಲ್ ಬಿ ಮೈ ಫೇವ್ರೆಟ್. ರೆಡ್ ಅಂಡ್ ಪಿಂಕ್. ರೆಡ್ ನಾನು ತುಂಬಾ ಸರ್ತಿ ಯೂಸ್ ಮಾಡಿದ್ದೀನಿ. ಐ ಲವ್ ಲೈಕ್ ನನ್ನ ಫೋಟೋ ಶೂಟ್ಸ್ ಅಲ್ಲಿ ಯೂಸ್ ಮಾಡಿದ್ದೀನಿ. ಅಂಡ್ ಇಫ್ ಐ ಟ್ರಾವೆಲ್ ಆಲ್ಸೋ ಐ ಯೂಸ್ ದಿಸ್ ಬಿಕಾಸ್ ದೀಸ್ ಆರ್ ಲಿಟ್ರಲಿ ಟ್ರಾವೆಲ್ ಫ್ರೆಂಡ್ಲಿ. ಅಂದ್ರೆ ಚಿಕ್ಕ ಸೈಜ್ ಅಲ್ಲಿ ಇದೆ ಅಂಡ್ ಅಫೋರ್ಡಬಲ್ ಕ್ಯಾಟಗರಿಯಲ್ಲಿ ಸಹ ಬರುತ್ತೆ. ಇಟ್ ಇಸ್ ಅಂಡರ್ 500. ಐ ಎಕ್ಸಾಕ್ಟ್ಲಿ ಡೋಂಟ್ ರಿಮೆಂಬರ್ ದಿ MRP. ಸೊ ಯಾ, ಸೊ ದೀಸ್ ಆರ್ ಸೋ ಕಂಫರ್ಟೇಬಲ್. ನೀವೇನೋ ಆಯಿಲಿ ತಿಂದ್ರು ಸಹ ಇದು ಹೋಗಲ್ಲ. ನಿಮ್ ಮೇಕಪ್ ರಿಮೂವರ್ ಇಂದಾನೆ ರಿಮೂವ್ ಮಾಡ್ಬೇಕು ಲಿಪ್ಸ್ಟಿಕ್ಸ್ ನ. ಮೈ ಗ್ಲಾಮ್ ಬಿಟ್ರೆ ದೀಸ್ ಆರ್ ದಿ ಓನ್ಲಿ ಲಿಪ್ಸ್ಟಿಕ್ಸ್ ದಟ್ ಮೇಕಪ್ ರಿಮೂವರ್ ಇಂದ ಹೋಗೋದು. ಎಂತ ಹುಡಾ ಬ್ಯೂಟಿ ಲಿಕ್ವಿಡ್ ಲಿಪ್ಸ್ಟಿಕ್ಸ್, ಹೈ ಎಂಡ್ ಲಿಪ್ಸ್ಟಿಕ್ ಇದ್ರು ನನ್ನ ಹತ್ರ, ಅದು ಸಹ ಸ್ವಲ್ಪ ಲೋವರ್ ಲಿಪ್ ಮೇಲೆ ಫೇಡ್ ಆಗುತ್ತೆ. ಓಕೆ, ಬಟ್ ದೀಸ್ ಆರ್ ಲೈಕ್ ಬಾಂಬ್ ಲಿಪ್ಸ್ಟಿಕ್ಸ್. ಸೊ ಮೂವಿಂಗ್ ಆನ್ ವಿತ್ ದ ನೆಕ್ಸ್ಟ್ ಒನ್. ಸೊ ದಿಸ್ ಇಸ್ ಲಿಪ್ ಬಾಮ್ ಫ್ರಮ್, ಸಾರಿ ನಾಟ್ ಲಿಪ್ ಬಾಮ್, ದಿಸ್ ಇಸ್ ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ ಫ್ರಮ್ Laneige. ಹೈ ಎಂಡ್ ಲಿಪ್ ಸ್ಲಿಪ್ಪಿಂಗ್ ಮಾಸ್ಕ್ ಅಥವಾ ಲಿಪ್ ಬಾಮ್ ಅಂತಾನೂ ಕರಿಬಹುದು. ಸೊ ದಿಸ್ ಇಸ್ ಆಕ್ಚುಲಿ 1400 ಸಮಥಿಂಗ್, 1420, 1420 ರೂಪಾಯಿ. ಐ ನೋ ದಿಸ್ ಇಸ್ ಆಕ್ಚುಲಿ ಕಾಸ್ಟ್ಲಿ. ಅಂಡ್ ಇದು ಎಷ್ಟು ಗ್ರಾಮ್ ಬರುತ್ತೆ ಐ ಡೋಂಟ್ ಹ್ಯಾವ್ ಐಡಿಯಾ. 20 ಗ್ರಾಮ್ ಟಬ್ಬು. ಆಕ್ಚುಲಿ ದಿಸ್ ಇಸ್ ದ ಬಿಗರ್ ವರ್ಷನ್. ಸೊ ದಿಸ್ ಆಕ್ಚುಲಿ ನಾನು ಇತ್ತೀಚೆಗೆ ಡೈಲಿ ಯೂಸ್ ಮಾಡ್ತಿದ್ದೀನಿ. ನಂದು ಜನವರಿ ಮಂತ್ ಏನೋ ಫೆಬ್ ಅಲ್ಲಿ ಸಮಥಿಂಗ್ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ, ಹೈ ಎಂಡ್ ಬ್ಯೂಟಿ ಲೈಕ್ ನೈಕಾ ಲಕ್ಸ್ ವಿಡಿಯೋದು ಸಮಥಿಂಗ್ ಕಂಟೆಂಟ್. ಅವಾಗ ನಾನು ಬ್ಯಾಂಗ್ಳೂರ್ಗೆ ಹೋದಾಗ ತಗೊಂಡಿದ್ದೆ ಲೂಲು ಮಾಲ್ ಅಲ್ಲಿ. ಸೊ ಅವಾಗ ನಾನು ಸ್ಟಾರ್ಟಿಂಗ್ ರಿವ್ಯೂ ಕೊಟ್ಟಿರಲಿಲ್ಲ ಬಿಕಾಸ್ ಐ ಹ್ಯಾಡ್ ನಾಟ್ ಯೂಸ್ಡ್, ಆಬ್ವಿಯಸ್ಲಿ ಜಸ್ಟ್ ಪರ್ಚೇಸ್ ಮಾಡಿದ್ದೆ. ಸೊ ದಿಸ್ ಇಸ್ ಹೌ ದಿ ಟಬ್ ಲುಕ್ಸ್ ಲೈಕ್. ಐ ಹ್ಯಾವ್ ಸ್ಟಾರ್ಟೆಡ್ ಯೂಸಿಂಗ್ ದಟ್. ವೇಟ್ ಐಲ್ ಶೋ ಯು.
ಸಿ ನಾನು ಸ್ವಲ್ಪ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯು ಗೆಟ್ ದಿಸ್ ಅಪ್ಲಿಕೇಟರ್. ಓಕೆ, ನಾನು ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಇದು ತೋರ್ಸಕ್ಕೆ ಹೇಳೋಕ್ಕೆ ನಾನು ನೆನಪಾಗಲಿಲ್ಲ. ಬಟ್ ಯಾ, ಇದನ್ನು ತೊಗೊಂಡು ಐ ಡೋಂಟ್ ಡಿಪ್ ಮೈ ಫಿಂಗರ್ ಇನ್ ಟು ದ್ಯಾಟ್ ಆ್ಯಂಡ್ ದೆನ್ ಅಪ್ಲೈ ಟು ಮೈ ಲಿಪ್ಸ್. But yes, I use this by this applicator only. This is quite friendly. You can just dip it and apply on your lips. But I'm talking about this formula and all. Well, I like because idu next day in morning nim lips na ಸ್ವಲ್ಪ soft feel ಕೊಡುತ್ತೆ, smooth ಮಾಡುತ್ತೆ. But ಒಂದು ಹೇಳ್ತೀನಿ, ಸ್ಟಾರ್ಟಿಂಗ್ ಅಲ್ಲಿ ಅಂದ್ರೆ 2 or 3 times ಮಿನಿಮಮ್ ನಾ ಇದನ್ನ ಅಪ್ಲೈ ಮಾಡಿದಾಗ ನನ್ನ ಲಿಪ್ಸ್ ಇನ್ನೂ ಡ್ರೈ ಆಗಕ್ಕೆ ಸ್ಟಾರ್ಟ್ ಆಗಿತ್ತು. ಐ ಡೋಂಟ್ ನೋ ವೈ. ಫುಲ್ ಡ್ರೈ ಆಗಿ ಫುಲ್ ಚಾಪ್ಟ್ ಎಲ್ಲ ಹಿಂಗೆ ಲೈನ್ಸ್ ಬಿದ್ದು ನನಗೆ ಇವನ್ ಲಿಪ್ಸ್ಟಿಕ್ ಅಪ್ಲೈ ಮಾಡೋಕ್ಕೆ ಸಹ ತೊಂದರೆ ಆಗ್ತಾ ಇತ್ತು. ಬಟ್ ಲೇಟರ್ ಐ ಅಗೇನ್ ಲೈಕ್ ನೋಡೋಣ, ಮೇ ಬಿ ಏನೋ ಡ್ರೈ ಸ್ಕಿನ್ ಅದ್ರ ಮೇಲೆ ಇರುವಂಥ ಸ್ಕಿನ್ ಅದು ಲೇಯರ್ ಹೋಗಿಸಿ ಸಾಫ್ಟ್ ಮಾಡಿಸುತ್ತೇನೋ ಅಂತ ಈ ಥರ ಅಂದ್ಕೊಂಡು ಅಗೇನ್ ಐ ಸ್ಟಾರ್ಟೆಡ್ ಯೂಸಿಂಗ್. ಬಟ್ ಯಾ, ನಾವ್ ಇಟ್ ಈಸ್ ಅ ಬಿಟ್ ಗುಡ್. ಸ್ವಲ್ಪ ಕಂಫರ್ಟಬಲ್ ಫೀಲ್ ಆಗ್ತದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೇನು ಆ ಥರ ಫೀಲ್ ಆಗ್ತಾ ಇಲ್ಲ. ಬಟ್ ಐ ವುಡ್ ಲೈಕ್ ಟು ರೇಟ್ ಇಟ್ 4 on 5. 1 mark ಏನು ಕ್ಯಾನ್ಸಲ್ ಮಾಡ್ತಿದ್ದೀನಿ. One thing is, again as I said you, adond reason and apply maad takshana ashta, but long lasting illa. Like comparing my Nykaa lip balm, Nykaa dordu have said you so many times. Nan last Nykaa huge haul alli saha nan adana 2 lip balm na order madide. It comes in that tub alli, andre candy tara ondeno ide ಆ ಥರ ಸಾರ್ಟ್ ಅಲ್ಲಿ ವನಿಲಾ ಅದು. ಮುಂಚೆ ನನ್ನ ಹತ್ರ ಚಾಕ್ಲೇಟ್ ಹೆಸಲ್ನಟ್ ಅದಿತ್ತು. ಸೊ ಅದನ್ನ ಒಂದು ಅಫೋರ್ಡೆಬಲ್ ಕ್ಯಾಟಗರಿ ಲಿಪ್ ಬಾಮ್ನ ಒಂದು ಹೈ ಎಂಡ್ ಲಿಪ್ ಬಾಮ್ಗೆ ಕಂಪೇರ್ ಮಾಡಿದ್ರೆ ಡೆಫಿನೆಟ್ಲಿ ನೈಕಾ ಇಸ್ ದ ಬೆಸ್ಟ್. ಓಕೆ, ಇದು ಲನೇಶ್ ಅವ್ರಿಗಿಂತ. ಅದು ತುಂಬ ಹೊತ್ತು ನಿಮ್ಮ ಲಿಪ್ಸ್ನ ಸಾಫ್ಟ್ ಆಗಿ ಇಡ್ಸುತ್ತೆ, ಅಥವಾ ಹಚ್ಕೊಂಡು ಸ್ವಲ್ಪ ಹೊತ್ತಿಗೆ ಯು ಫೀಲ್ ಸಾಫ್ಟ್ ಯುವರ್ ಲಿಪ್ಸ್ ಯುನೋ. ಬಟ್ ಇದು ಸ್ವಲ್ಪ ಟೈಮ್ ಬೇಕು, ಲೈಕ್ ಹಚ್ಕೊಂಡು ಒಂದು ಹಾಫ್ an hour 45 minutes ಆದಮೇಲೆ ಯು ಫೀಲ್ ಅ ಬಿಟ್ ಸಾಫ್ಟ್. ಬಟ್ ಅದು ಒಂದು just 5-10 minutes ಅಲ್ಲಿ ವಿಲ್ ಗೆಟ್ ದ ರಿಸಲ್ಟ್. ಸೊ ದ್ಯಾಟ್ಸ್ ವೈ ಇದಕ್ಕಿಂತ ನನ್ನ ಪರ್ಸ್ನಲಿ ಮತ್ತೆ ಕೇಳಿದ್ರೆ ಅದೇ ಇಷ್ಟ. ದ್ಯಾಟ್ಸ್ ವೈ 1 mark ಕಟ್ ಮಾಡ್ತಿದ್ದೀನಿ. ಬಟ್ ನೋ, ಯು ಕ್ಯಾನ್ ಯೂಸ್ ಇಫ್ ಯು ಹ್ಯಾವ್ ಅ ಶಾಕ್ ಲೈಕ್ ಹೈ ಎಂಡ್ ಲಿಪ್ ಬಾಮ್ ಯೂಸ್ ಮಾಡಬೇಕು ಅಂತ ಏನಾದರೂ ಇದ್ರೆ ಯು ಕ್ಯಾನ್ ಗೋ ಫಾರ್ ದಿಸ್. ನಾನು ಆ್ಯಕ್ಚುಲಿ ಹಂಗೆ ಮಾಡ್ಕೊಂಡೆ ತೊಗೊಂಡಿದ್ದೆ ಅದನ್ನು. ಸೊ ದ್ಯಾಟ್ಸ್ ದ್ಯಾಟ್. ಆ್ಯಂಡ್ ಮೂವಿಂಗ್ ಆನ್ ವಿತ್ ದಿ ಮೇಕಪ್ ಬ್ರಷಸ್. I have 4 type of brushes and all 4 are affordable. I exactly don't remember the prices, but trust me, every brushes are under rupees 500 or 400. Okay, so talking for first one, this is from Purple. idr mele Purple anta bardidittu here somewhere, but adu use ಮಾಡಿ adu name ಹೋಗ್ಬಿಟ್ಟಿದೆ. So this is actually foundation brush, but I use it for my compact. Okay, it's मतलब जरूरी नहीं है, आवश्यकता ಇಲ್ಲ that foundation brush are used only are meant for using foundation brushes, not like that. Actually ಇದನ್ನ ಮುಂಚೆಯಿಂದನೂ ಸಹ ಕಾಂಪ್ಯಾಕ್ಟ್ ಬ್ರಷಸ್ ಕಮ್ಸ್ ಲೈಕ್ ಇಷ್ಟೊಂದು ಪಫಿ ಟೈಪಲ್ಲಿ ಬರುತ್ತೆ, ಆ್ಯಂಡ್ ದೋಸ್ ಆರ್ ಲಿಟ್ರಲಿ ನಾಟ್ ಕಂಫರ್ಟೇಬಲ್ ಫಾರ್ ಮೀ. ಆ್ಯಂಡ್ ಇವನ್ ವೈಲ್ ಟ್ರಾವೆಲಿಂಗ್ ಆಲ್ಸೋ ಮೇಕಪ್ ಪೌಚೆ ಅದು ಉಪ್ಕೊಂಡು ಕೂತ್ಕೊಳ್ಳುತ್ತೆ ಆ ಥರದ್ದು ಪಫಿ ಟೈಪಲ್ಲಿದ್ದರೆ. ಸೊ ಇದನ್ನು ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡೋಕ್ಕೆ ತೊಗೊತೀನಿ, ಆ್ಯಂಡ್ ಟ್ರಸ್ಟ್ ಮೀ ಇದು ಸೂಟ್ ಆಗುತ್ತೆ. ಆ್ಯಂಡ್ ಜಸ್ಟ್ ಅವಾಯ್ಡ್ ಮೈ ಆಲ್ ಬ್ರಷಸ್ ಆರ್ ನಾಟ್ ಕ್ಲೀನ್ಡ್, ಬಿಕಾಸ್ ವಿಡಿಯೋ ಮಾಡೋಕ್ಕೆ ಹಿಂಗೆ ತೊಗೊಂಬಂದಿದ್ದೀನಿ. ಹ್ಯಾವ್ ಟು ಕ್ಲೀನ್ ದೆಮ್. ಆ್ಯಂಡ್ ಮೇಕ್ ಶೋರ್ ಯು ಕ್ಲೀನ್ ಯೋರ್ ಬ್ರಷಸ್ ಅಗೇನ್ ಆ್ಯಂಡ್ ಅಗೇನ್. ನೀವು ಹೆಂಗೆ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಇರುತ್ತೆ. ಐ ಕ್ಲೀನ್ ಮೈ ಬ್ರಷಸ್ ಆರ್ ಬ್ಯೂಟಿ ಬ್ಲೆಂಡರ್ಸ್ ಎವ್ರಿ ಒನ್ಸ್ ಇನ್ 2 to 3 months. ಓಕೆ, ಆ್ಯಂಡ್ ಅಥವಾ ಯಾವುದಾದ್ರೂ ಪ್ರಾಡಕ್ಟ್ ಎಕ್ಸ್ಪೈರ್ ಆಗಿರುತ್ತೆ, ನೀವು ಅದನ್ನೇ ಬ್ರಷಿಂದ ತೊಗೊಂಡು ಆ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ಮೊದಲು ಹೋಗಿ ವಾಶ್ ಮಾಡ್ಕೊಳ್ಳಿ, ಬಿಕಾಸ್ ಇಟ್ ಇಸ್ ನಾಟ್ ಗುಡ್ ಫಾರ್ ಯುವರ್ ಸ್ಕಿನ್. ಹಾಗಾಗೇನೆ ನಿಮ್ಮ ಸ್ಕಿನ್ ಮೇಲೆ ಪಿಂಪಲ್ಸ್ ಎಲ್ಲ ಇಳೋದಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮೇಕ್ ಶೋರ್ ಒನ್ ಮೋರ್ ಥಿಂಗ್ ದ್ಯಾಟ್ ನಿಮ್ಮ ಮೇಕಪ್ ಬ್ರಷಸ್ನ ದಯವಿಟ್ಟು ಯಾರಿಗೂ ಬೇರೆದವ್ರಿಗೆ ಅಪ್ಲೈ ಮಾಡೋಕೆ ಕೊಡೋಕೆ ಹೋಗಬೇಡಿ. ಎಕ್ಸಾಂಪಲ್, ನಿಮ್ಮದು ಸ್ಕಿನ್ ಕ್ಲೀನ್ ಇರಲಿ, ಅವ್ರ ಸ್ಕಿನ್ನು ಕ್ಲೀನ್ ಇರಲಿ, ಆದರೂ ಡಿಫ್ರೆನ್ಸ್ ಆಗುತ್ತೆ. ಇಫ್ ಶಿ ಹ್ಯಾಸ್ ಅ ಬಿಟ್ ಪಿಂಪಲ್ ಆಲ್ಸೋ ಆನ್ ಅವರ್ ಫೇಸ್ ಆ್ಯಂಡ್ ಶಿ ಯೂಸಸ್ ಅವರ್ ಬ್ರಷ್ ಆ್ಯಂಡ್ ಶಿ ಗಿವ್ಸ್ ಯು ಬ್ಯಾಕ್, ನೀವು ಅದನ್ನೇ ಬ್ರಷ್ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಅಗೇನ್ ಆಬ್ವಿಯಸ್ಲಿ ಅದು ನಿಮಗೂ ಸ್ಟಾರ್ಟ್ ಆಗುತ್ತೆ. ನಿಮಗೂ ಫೇಸ್ ಮೇಲೆ ರ್ಯಾಷಸ್ ಹೇಳೋದು, ಇನ್ಫೆಕ್ಷನ್ ಆಗೋದು ಎಲ್ಲ ಆಗುತ್ತೆ. ಐ ಡೋಂಟ್ ಶೇರ್ ಮೈ ಬ್ರಷಸ್ ವಿತ್ ಎನಿ ಒನ್, ನಾಟ್ ಇಟ್ ಆಲ್, ನಾಟ್ ಇವನ್ ಕಾಂಪ್ಯಾಕ್ಟ್ ಆಲ್ಸೋ, ಬಿಕಾಸ್ ಇದನ್ನೇ ಡಿಪ್ ಮಾಡಬೇಕಾಗುತ್ತೆ. ಅವ್ರು ಬ್ರಷ್ ತೊಗೊಂಡ್ರು ಅದನ್ನೇ ಡಿಪ್ ಮಾಡ್ತಾರೆ, ನನ್ನ ಬ್ರಷ್ ತೊಗೊಂಡು ಅದ್ರ ಮೇಲೆ ಡಿಪ್ ಮಾಡಬೇಕಂತ. ಐ ಡೋಂಟ್ ಇವನ್ ಶೇರ್ ಮೈ ಕಾಂಪ್ಯಾಕ್ಟ್ ಆಲ್ಸೋ. ಫೌಂಡೇಶನ್ ಇಸ್ ಫೈನ್ ಬಿಕಾಸ್ ದೇ ಟೇಕ್ ಆನ್ ಹ್ಯಾಂಡ್, but yeah, don't share your this thing brushes at all, even beauty blenders also. So this one actually I would like to rate it on like 4.5 on 10, obviously half marks because this is not a compact brush, but this is actually good. ashtondu soft illa bristles. Okay, it is soft comparing ishtu dinadalli nanu ಏನು ಯೂಸ್ ಮಾಡಿದ್ದೀನಿ ಅದರಲ್ಲಿ ಈ brushes are actually good. So this is compact brush, and this one is blush brush.
I would like to rate it like 4 on 5 out of 10 because ಇದು ಇಲ್ಲ ಸ್ಟಫ್ ಇದ್ರಾಗಿಲ್ಲ, ಬೇಗನೆ ಹಿಂಗೆ ವೈಲ್ಡ್ ಆಗ್ತಾ ಹೋಗ್ತಿದೆ ಅದು ಡೇ ಬೈ ಡೇ. ಐ ಡೋಂಟ್ ನೋ ವೈ, ಐ ಕೀಪ್ ದಮ್ ಪ್ರಾಪರ್ಲಿ ಓನ್ಲಿ. ಬಟ್ ಯಾ, ಇದು ನಾನು ಬ್ಲಷ್ ಯೂಸ್ ಮಾಡಕ್ಕೆ ತೊಗೊಂಡಿರೋ ಬ್ರಷ್. ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ, ಯು ಕ್ಯಾನ್ ಸಿ ದ ನೇಮ್. ಸೊ ನಾನು ಜಾಸ್ತಿ ಹೈ ಅಂಡ್ ಬ್ರಷ್ ಪ್ಯಾಕ್ ಅದು ಇದು ಯೂಸ್ ಮಾಡಕ್ ಹೋಗಿಲ್ಲ. ಇವನ್ ನೈಕಾ ಆರ್ ಆಲ್ಸೋ ನಾಟ್ ಅಫೋರ್ಡೆಬಲ್. ಓಕೆ, ಲೈಕ್ ಕಂಪೇರಿಂಗ್ ದಿಸ್, ಮಾರ್ಸ್ ಅವ್ರದ್ದು ಸಹ ಅಫೋರ್ಡೆಬಲ್ ಇಲ್ಲ. ಅಂಡ್ ನೆಕ್ಸ್ಟ್ ಟೈಮ್ ಮೇ ಬಿ ಐ ಮೇ ಪರ್ಚೇಸ್ ಫ್ರಮ್ ಮಾರ್ಸ್. ಸೊ ದಿಸ್ ಇಸ್ ಮೈ ಬ್ಲಷ್ ಬ್ರಷ್. Please don't ask me the brush numbers, guys. I have no idea right now. ತುಂಬಾ ದಿನ ಆಯ್ತು ತರಿಸಿ, ಮರ್ತಿದ್ದೀನಿ. ಪರ್ಪಲ್ ನಂತರೂ ಹೋದ ವರ್ಷ ಸ್ಟಾರ್ಟಿಂಗ್ ಅಲ್ಲಿ ತರಿಸಿದ್ದು, ಸೊ ಐ ಡೋಂಟ್ ರಿಮೆಂಬರ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದಿಸ್ ಬ್ರಷ್ ಟು ಯೂಸ್ ಮೈ ಹೈಲೈಟರ್. ಅಗೇನ್ ದಿಸ್ ಇಸ್ ಫ್ರಮ್ ಸ್ವಿಸ್ ಬ್ಯೂಟಿ ಬ್ರಷ್. ದಿಸ್ ಇಸ್ ಕಾಲ್ಡ್ ಅಸ್ ಫ್ಯಾನ್ ಬ್ರಷ್. ನಂಬರ್ ಇದೆ ಇದಕ್ಕೆ F10 ಅಂತ. ಅಂಡ್ ಬ್ಲಷ್ ಬ್ರಷ್ಗೂ ನಂಬರ್ ಇದೆ, ದಟ್ ಇಸ್ F09. ಆಂಗಲ್ಡ್ ಬ್ರಷ್, ಆಂಗಲ್ಡ್ ಬ್ಲಷರ್ ಬ್ರಷ್ ಅಂತ ಇಲ್ಲಿ ಬರ್ದಿದೆ. ದಿಸ್ ಇಸ್ ಬ್ಲಷ್ ಯೂಸ್ ಮಾಡೋಕ್ಕೆ F09, ಹೈಲೈಟರ್ ಯೂಸ್ ಮಾಡೋಕ್ಕೆ F10. ಬಟ್ ದಿಸ್ ಐ ವುಡ್ ಲೈಕ್ ಟು ರೇಟ್ 3 out of 5 ಬಿಕಾಸ್ ಅದು ಪ್ರಾಡಕ್ಟ್ ಬೇಗ ಬರೋದೇ ಇಲ್ಲ. ಹೈಲೈಟರ್ ಯೂಸ್ ಮಾಡುವಾಗ ಇದು ತುಂಬಾನೇ ಅಂದ್ರೆ ವೈಲ್ಡ್, ಯು ಕ್ಯಾನ್ ಸಿ ಹಿಯರ್. ಇಷ್ಟೊಂದು ಅಂದ್ರೆ ಅದು ಸ್ವಲ್ಪ ಇನ್ನೂ ಥಿನ್ ಆಗಿರ್ಬೇಕಾಗಿತ್ತು. ಈ ತರ ಆಗಿದ್ರೆ ಚೆನ್ನಾಗಿ ಪ್ರಾಡಕ್ಟ್ ಬರ್ತಾ ಇತ್ತು. ಸೊ ಐ ಲಿಟರಲಿ ಟೇಕ್ ಸಮ್ಟೈಮ್ಸ್ ಲೈಕ್ ದಿಸ್ ಓನ್ಲಿ ಬಿಕಾಸ್ ಇದು ಬೇಗ ಇದಕ್ಕೆ ಪ್ರಾಡಕ್ಟ್ ಹತ್ತಲ್ಲ ಅಂಡ್ ಬೇಗ ಅಪ್ಲೈ ಮಾಡೋಕ್ಕೆ ಚೆನ್ನಾಗಿದೆ. ಬಟ್ I didn't like that. Starting ಅಲ್ಲಿ ಚೆನ್ನಾಗಿತ್ತು, ಇತ್ತೀಚೆಗೆ ಕೆಡ್ತಾ ಹೋಗ್ತಿದೆ. I don't know why. So this I would like to rate 3 out of 5. Yes. And moving on with the last one is this eyeshadow brush. ಇದು ಬಂದ್ಬಿಟ್ಟು ನಂಬರ್ ದಟ್ ಇಸ್ F04 ಅಂತ. I have actually bought this one more, repurchase ಮಾಡಿದ್ದೀನಿ ಲಾಸ್ಟ್ ಮಂತ್. See, I have already started using this. Even today also to apply my eyeshadow, I've used this brush only. Again, idu bristles kuda tumba soft ide, and this is so good. Like 5 on 5 on this because ಎಷ್ಟೊಂದು eyeshadow brushes ನಾನು ಮುಂಚೆ ಸಹ ಯೂಸ್ ಮಾಡಿದ್ದೀನಿ ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ತರಿಸಿ. ಬಟ್ ಕಂಪೇರಿಂಗ್ ಅವೆಲ್ಲ ಬ್ರಷಸ್, ದಿಸ್ ಇಸ್ ರಿಯಲಿ ಗುಡ್. ಐಶ್ಯಾಡೋಗೆ ಇದನ್ನ ತರಿಸ್ತಿದ್ರೆ ಸ್ವಿಸ್ ಬ್ಯೂಟಿಯಿಂದ ತರಿಸ್ಕೊಡಿ, ದಟ್ ಈಸ್ F04 ಅಂತ. And next product ಬಂದ್ಬಿಟ್ಟು that will be makeup fixer from Faces Canada. ಇದನ್ನ ಅಗೇನ್ 2023 or 24 ಬಿಗಿನಿಂಗ್ ನಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಎಷ್ಟೊಂದು ವಿಡಿಯೋಸ್ ಅಲ್ಲಿ ರೆಕಮೆಂಡ್ ಮಾಡೋದು ನೋಡಿರ್ತೀರಾ. ದಿಸ್ ಅಗೇನ್ ಕಮ್ಸ್ ಇನ್ ಬಿಗರ್ ವರ್ಷನ್ ಆಲ್ಸೋ, ಬಟ್ ಐ ಹ್ಯಾವ್ ದ ಸ್ಮಾಲ್ ಒನ್ 50 ml ಅಲ್ಲಿ. ಇದೇ ಬೇಗ ಖಾಲಿ ಆಗ್ತಾ ಇಲ್ಲ. ಇನ್ನು ದೊಡ್ಡ ತರಿಸಿದ್ರಂತೂ ಮುಗ್ದೇ ಹೋಯ್ತು. ಇಫ್ ಯು ಆರ್ ಅ ಪ್ರೊಫೆಷನಲ್ ಬ್ಯೂಟಿ ಎಲ್ಲ ನೀವು ಮೇಕಪ್ ಆರ್ಟಿಸ್ಟ್ ಅದು ಇದ್ರೆ ಬೇಕಂದ್ರೆ ಅದನ್ನ ತರಿಸ್ಕೋಬಹುದು ಬಿಗರ್ ವರ್ಷನ್ ಅಲ್ಲಿ. ಅಂಡ್ ಟ್ರಸ್ಟ್ ಮೀ, ಇದು ಲಿಟ್ರಲಿ ತುಂಬಾ ಚೆನ್ನಾಗಿರೋ ಪ್ರಾಡಕ್ಟ್. ನಿಮ್ ಸ್ವೆಟ್ ಬಂದ್ರು ಸಹ ನಿಮ್ ಮೇಕಪ್ ಮೂವ್ ಆಗಲ್ಲ. And this is Faces Canada All-Time Pro Makeup Fixer. Keeps makeup intact, hydrates and refreshes and non-sticky. And this is fragrance free. Actually, ನಾನು ತರಿಸಿರೋದು ಇಷ್ಟ ಆಗಿರೋದೇ ಇದು, ಇದಕ್ಕೆ ಫ್ರೇಗ್ರೆನ್ಸ್ ಫ್ರೀ ಇರೋದಕ್ಕೆ. ಸೋ ಮೆನಿ ನನ್ನ ಸ್ಕ್ರಬ್ಸ್ ಆಗಿರಲಿ ಏನೋ ನನಗೆ ಫ್ರೇಗ್ರೆನ್ಸ್ ಇರೋದು ಇಷ್ಟ ಆಗಲ್ಲ. ಸೊ ನಂದು ಇನ್ನೊಂದು ಮೇಕಪ್ ಫಿಕ್ಸರ್ ಇದೆ, ದಟ್ ಇಸ್ ಫ್ರಮ್ ಎಲ್ಫ್ ಅವ್ರದ್ದು ಸ್ವಲ್ಪ ಫ್ರೇಗ್ರೆನ್ಸ್ ಇದೆ, ಮೈಲ್ಡ್ ಆಗಿ ಫ್ರೇಗ್ರೆನ್ಸ್ ಇದೆ. ಸೊ ಇದಕ್ಕೆ ಏನು ಫ್ರೇಗ್ರೆನ್ಸ್ ಇಲ್ಲ, ಯು ಕ್ಯಾನ್ ಯೂಸ್ ದಿಸ್. ದಿಸ್ ಇಸ್ ಲೈಕ್ 5 on 5. And next one is the compact, again from Nykaa. You might have seen me recommending this so many times. You can see I have hit the pan. I have to buy the new one. This is from Nykaa. My shade is 03 beige. And ಮತ್ತೆ ಈ ಕಾಂಪ್ಯಾಕ್ಟ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾ ಅಫೋರ್ಡೆಬಲ್. ಐ ಥಿಂಕ್ ಸೊ 250 ಅರೌಂಡ್ ಈ ಕಾಂಪ್ಯಾಕ್ಟ್ ಸಿಗುತ್ತೆ. ಮೇಬ್ಲಿನ್ ಅವ್ರಕ್ಕಿಂತನೂ ಈ ಕಾಂಪ್ಯಾಕ್ಟ್ ತುಂಬಾ ಚೆನ್ನಾಗಿರೋ ಕಾಂಪ್ಯಾಕ್ಟ್. ಸೊ ನಾನು ಇದನ್ನ ಡೈಲಿ ಯೂಸ್ ಮಾಡ್ತಿದ್ದೀನಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಹ್ಯಾವ್ ಅಬ್ಸರ್ವ್, ಬೇಗ ಖಾಲಿ ಆಗ್ತಿಲ್ಲ. ಲೈಕ್ ಕಂಪೇರಿಂಗ್ ದಿ ಲ್ಯಾಕ್ಮಿ, ಮೇಬಲಿನ್, ಇವು ಬೇಗ ನಾನು ಮುಗಿಸಿ ನಾನು ಐ ಹ್ಯಾಡ್ ಟು ಹಿಟ್ ದಿ ಪ್ಯಾನ್ ವಿದಿನ್ 2 to 3 months. ಬಟ್ ದಿಸ್ ಇಸ್ ಲೈಕ್ ಸೂಪರ್ ಲಾಂಗ್ ಲಾಸ್ಟಿಂಗ್. 8 months ಆಗಕ್ಕೆ ಬಂದ್ರು ಇನ್ನೂವರೆಗೂ ಸ್ವಲ್ಪ ಪ್ಯಾನ್ ಹಿಟ್ ಆಗಿದೆ ಅಷ್ಟೇ. ಸೊ ಯಾ, ದಿಸ್ ಐ ವುಡ್ ಲೈಕ್ ಟು ರೇಟ್ 5 on 5 ಬಿಕಾಸ್ ನೀವು ಫಂಕ್ಷನ್ ಆಗಿರಲಿ, ನೈಟ್ ಟೈಮ್, ಡೇ ಟೈಮ್, ಇಫ್ ಯು ಆರ್ ಅ ಬಿಗಿನರ್, and this suits so many Indian skin tones and super duper affordable. And ಯಾವ ತರದ ಮೇಕಪ್ ಆಗಿರಲಿ ಇದು ಕಾಂಪ್ಯಾಕ್ಟ್ ಸೂಟ್ ಆಗುತ್ತೆ. ಸೊ ಐ ಜಸ್ಟ್ ಲವ್ ದಿಸ್ ಕಾಂಪ್ಯಾಕ್ಟ್. ಲೈಕ್ ನಾ ಅದು ಮಸ್ಕರಾ, ಕೈಲಾಶ್ ಅವ್ರ ಮಸ್ಕರಾ ನಂಗೆ ಹೆಂಗೆ ಇಷ್ಟ ಹಾಗೆ ಇದು ಕಾಂಪ್ಯಾಕ್ಟ್ ಇಷ್ಟ. ಅಂಡ್ ನೆಕ್ಸ್ಟ್ ಒನ್ ಈಸ್ ಮೈಸೆಲರ್ ವಾಟರ್. ಆಬ್ವಿಯಸ್ಲಿ ನೀವು ಇಷ್ಟೊಂದು ಮೇಕಪ್ ಮಾಡ್ಕೊತೀರಾ, ಮೇಕಪ್ ರಿಮೂವರ್ ಇರಲೇಬೇಕು, ಚೆನ್ನಾಗಿರೋ ಮೇಕಪ್ ರಿಮೂವರ್. ಅಂಡ್ ಟ್ರಸ್ಟ್ ಮೀ, ಐ ಹ್ಯಾವ್ ಯೂಸ್ಡ್ ಸೋ ಮೆನಿ ಮೇಕಪ್ ರಿಮೂವರ್ಸ್. ಲೈಕ್ every time I buy new makeup removers. But makeup tissues ಗಿಂತ ಲಿಕ್ವಿಡ್ ಅಲ್ಲಿ ನಾನು ಹೇಳ್ತಾ ಇರೋದು,
This should be the best. This is from Garnier. And ಇದು ವಾಟರ್ ಪ್ರೂಫ್ ಆಗಿರುವಂಥ ಮಸ್ಕಾರಾಸ್, ಇವನ್ ಐ ಶ್ಯಾಡೋ ಆಲ್ಸೋ ಇದು ರಿಮೂವ್ ಆಗುತ್ತೆ. ಇದರಲ್ಲಿ 2 ಥರದ ವರ್ಷನ್ ಸಿಗುತ್ತೆ. ಒಂದು ಪಿಂಕ್ ಅಥವಾ ನಾರ್ಮಲ್ ಇದೆ, ಅಂಡ್ ಇನ್ನೊಂದು ಈ ಥರದ್ದು ಹಿಂಗೆ ಮೇಲೆ ಯೆಲ್ಲೋ ಟೈಪಲ್ಲಿ ಬರುತ್ತೆ. ದಟ್ ಇಸ್ ವಾಟರ್ ಇನ್ ಆಯಿಲ್, ಆಲ್ ಇನ್ ಒನ್ ಅಂತ. ಯೂಸ್ ದಿಸ್ ಬಿಕಾಸ್ ಯಾವ ಥರದ ಮೇಕಪ್ ಇದ್ರೂ ಮೂವ್ ಆಗೇ ಆಗುತ್ತೆ. ಯು ಕ್ಯಾನ್ ಯೂಸ್ ದಿ ಕಾಟನ್ ಪ್ಯಾಕ್ಸ್ ಅಂಡ್ ಪುಟ್ ಸಮ್ ದಿಸ್ ಅಂಡ್ ಯೂಸ್ ಆನ್ ಯುವರ್ ಫೇಸ್. ತುಂಬಾ ಬೇಗನೆ ಮೇಕಪ್ ರಿಮೂವ್ ಆಗುತ್ತೆ ಇದರಿಂದ. ಕಂಪೇರಿಂಗ್ ಮುಂಚೆಲ್ಲ ನಾ ಹಿಮಾಲಯ ಎಲ್ಲ ಯೂಸ್ ಮಾಡ್ತಾ ಇದ್ದೆ, ಆದಷ್ಟು ಬೇಗ ರಿಮೂವ್ ಆಗ್ತಾ ಇರ್ಲಿಲ್ಲ. ಈಗ ನಂದು ವಾಟರ್ ಪ್ರೂಫ್ ಮಸ್ಕಾರ ಇದ್ರೆ ಐ ಹ್ಯಾಡ್ ಟು ರಬ್ ಇಟ್ ಫಾರ್ 2 minutes ಅಟ್ ಲೀಸ್ಟ್, ಅಂಡ್ ಆದ್ಮೇಲೆ ಅದು ಕಿತ್ಕೊಂಡ್ ಬರ್ತಿತ್ತು. ಬಟ್ ಇವಾಗ ಜಸ್ಟ್ 1 swipe ಅಂಡ್ ಇಟ್ ಗೋಸ್. ಟ್ರಸ್ಟ್ ಮೀ, ದಿಸ್ ಇಸ್ ಲಿಟ್ರಲಿ ಅಗೇನ್ 5 on 5. And the last second product that should be my hatest product, that is from Lakme. Unfortunately Lakme nangeಲ್ಲ ಇಷ್ಟ, but unfortunately ಇದು ಒಂದು ಪ್ರಾಡಕ್ಟ್ ನಂಗೆ ಯಾಕೋ ಇಷ್ಟ ಆಗಲಿಲ್ಲ. that is Lakme lip balm. So many beginners, teenagers actually use this lip balm. I don't know how you guys use this. ಇದು ಹಚ್ಕೊಂಡ ತಕ್ಷಣ ಇಷ್ಟು ಖರಾಬಾಗಿ ಡ್ರೈ ಮಾಡುತ್ತೆ ನಾನು ಹೇಳ್ತೀನಿ ನನ್ನ ಲಿಪ್ಸ್. Tinted lip balm ಇದು ಬಂದ್ಬಿಟ್ಟು I have not at all used. I hate using this, not even one. ನನಗೆ ಇದಕ್ಕೆ ರೇಟಿಂಗ್ ಕೊಡೋಕ್ಕೂ ಇಷ್ಟ ಇಲ್ಲ, ಅಷ್ಟೊಂದು ನಾನು ಹೇಟ್ ಮಾಡ್ತೀನಿ ಈ ಲಿಪ್ ಬಾಮ್ನ. ಇದನ್ನು ನಾನು ಯಾಕಾದರೂ ತೊಗೊಂಡೋ ಅನ್ನೋ ಫೀಲಲ್ಲಿ ಇದ್ದೀನಿ. ನಾನು ಅಮೆಝಾನ್ ಹಾಲಲ್ಲಿ ನಾನು ಇದನ್ನು ತೋರಿಸಿರ್ಬೋದು, ಅವಾಗೇನೋ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದ್ದೆ. ಐ ಹೇಟ್ ದಿಸ್ ಗೈಸ್, ಪ್ಲೀಸ್ ಡೋಂಟ್ ಟೇಕ್ ದೋಸ್ ಲಿಪ್ ಬಾಮ್. ಆ್ಯಂಡ್ ಮೇಬಿಲಿನ್ ಅವ್ರದ್ದು ಬರುತ್ತೆ, ಅದು ಸಹ ಬಿಗಿನರ್ಸ್ ಯೂಸ್ ಮಾಡ್ತಾರೆ, ಮೇಬಿಲಿನ್ ಆ್ಯಂಡ್ ಲ್ಯಾಕ್ಮಿ ಅವ್ರದ್ದು. ಐ ಡೋಂಟ್ ನೋ ಹೌ ದೇ ಯೂಸ್, but please avoid using that. It's really like it's not worth it. It's waste of money. So moving on with the last product, this should be from Elf, that is eyeshadow. Tumba bite size eyeshadow palette antare idike, and idu shade banbitu very bad anta. You get so many shades. I have taken this shade, buy one get one offer nadita ittu Elf ಅವ್ರದ್ದು, ಅವಾಗ ತರಿಸಿದ್ದು. ಇದಕ್ಕೆ ಮೇ ಬಿ ನಾನು MRP ಪೇ ಮಾಡಿದ್ದೀನಿ. ಬೇರೆದಕ್ಕೆ 3 ಪ್ರಾಡಕ್ಟ್ಸ್ ತರಿಸಿದ್ದೆ. ಸೊ ಬೈ ಒನ್ ಗೆಟ್ ಒನ್ ಅಂದ ತಕ್ಷಣ ಒಂದೇ ಫ್ರೀ ಆಗಿತ್ತು, 2ಕ್ಕೆ ನಾನು ಅಮೌಂಟ್ ಕೊಟ್ಟಿದ್ದೆ. ಸೊ ದೀಸ್ ಆರ್ ದಿ ಶೇಡ್ಸ್. ಯು ಗೆಟ್ 2 shimmer shades and 2 matte shades. So yeah, this is a good eyeshadow palette. Again, I have not played too much, but ಲೈಟ್ ಎಫೆಕ್ಟ್ ಇಂದ ಅಷ್ಟೊಂದು ಕಾಣಿಸ್ತಿಲ್ಲ, ಬಟ್ ಗುಡ್ ಐ ಶ್ಯಾಡೋ. ತುಂಬಾ ಅಷ್ಟೊಂದು ಕಿಕ್ ಬ್ಯಾಕ್ ಫಾಲೋಟ್ ಇಲ್ಲ ಇದೆ, ಬಟ್ ದಿಸ್ ಶೇಡ್ ಜಾಸ್ತಿ ಇದೆ. ಇದು ಎಂಡ್ ಅಲ್ಲಿ ಕಾಣಿಸ್ತಿದೆಯಲ್ಲ, ಈ ಶೇಡ್ ಜಾಸ್ತಿ ಕಿಕ್ ಬ್ಯಾಕ್ ಇದೆ ಕಂಪೇರಿಂಗ್ ದೀಸ್ 3 shades. ಅಗೇನ್ ಐ ಲವ್ ದಿಸ್. ಮೇ ಬಿ ನಾನು ಬ್ಲೂ ಅಥವಾ ಗ್ರೀನ್ ಅಥವಾ ಆರೆಂಜ್ ವೆರೈಟಿಯಲ್ಲಿ ಇದೆ, ಅದನ್ನ ನಾನು ತಗೋಬಹುದು. ಅದ್ರ ಹೆಸರು ನಂಗೆ ನೆನಪಿಲ್ಲ. ಸೊ ಎಸ್, ಅದ್ರಲ್ಲಿ ನಾನು ಮತ್ತೆ ತಗೋಬೇಕು, ಡೆಫಿನೆಟ್ಲಿ ತೊಗೊಂತೀನಿ. ಅಗೇನ್ ದಿಸ್ ಇಸ್ ಫಾರ್ 4 out of 5. 1 marks ಏನಕ್ಕೆ ತೆಗ್ದಿದ್ದೀನಿ, ಬಿಕಾಸ್ ಔಟ್ ಆಫ್ ದಿಸ್ ಕಿಕ್ ಬ್ಯಾಕ್ ಕೊಡುತ್ತೆ ಅಂತ. ಯಾ, ದಿಸ್ ಮಚ್, ದ್ಯಾಟ್ಸ್ ಇಟ್ ಟು ಮೈ ವಿಡಿಯೋ. ಈ ಥರದ್ದು ಒಂದೊಂದು ಪ್ರಾಡಕ್ಟ್ಸ್ ನಾನು ಜಾಸ್ತಿ ಮಾತಾಡಿರಲಿಲ್ಲ ಆ್ಯಂಡ್ ಹಾನೆಸ್ಟ್ ರಿವ್ಯೂ ಕೊಟ್ಟಿರಲಿಲ್ಲ. ಸೊ ಐ ಥಾಟ್ ಆಫ್ ಮೇಕಿಂಗ್ ಅ ವಿಡಿಯೋ ಆ್ಯಂಡ್ ಗಿವಿಂಗ್ ಯು ಗೈಸ್ ಅ ಹಾನೆಸ್ಟ್ ರಿವ್ಯೂ ಅಬೌಟ್ ದ್ಯಾಟ್. ಸೊ ಯಾ, ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. If you are new to my channel, then please do subscribe to my channel and like the video if you liked the video. And ನಿಮ್ಮ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಸಕ್ಕೆ ಹೇಳಿ. And see you in my next video. Until then, bye bye.